ಇವತ್ತು ನಾಡಿನಾದ್ಯಂತ ಚಂಪಾಷಷ್ಠಿಯ ಸಂಭ್ರಮ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ಚಂಪಾಷಷ್ಠಿಯ ರಥೋತ್ಸವದ ಸಂಭ್ರಮ ಮನೆ ಮಾಡಿದ್ದೆ. ಈಗ ನೋಡ್ಬೋದಾಗಿದೆ ಉಮಾಮಹೇಶ್ವರ ತೇರನ್ನ ಈಗ ಎಳೀತಾ ಇದ್ದಾರೆ. ಸೊ ಉಮಾಮಹೇಶ್ವರ ತೇರ್ ಆದ ನಂತರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಳಿತಿರುವಂತಹ ಬ್ರಹ್ಮರಥವನ್ನು ಕೂಡ ಎಳೆಯುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡೆಯುವಂಥದ್ದು ಮತ್ತು ಈ ಒಂದು ಮಹೋತ್ಸವದಲ್ಲಿ ಭಾಗಿಯಾಗ ಕೆಲಸಕ್ಕೂ ಕೂಡ ಈಗ ಮುಂದಾಗಿರುವಂಥದ್ದು. ಅಂದರೆ ಏನು, ಪ್ರತಿ ವರ್ಷ ಚಂಪಾಷಷ್ಠಿಯ ಸಂಭ್ರಮ ಶ್ರೀ ಕ್ಷೇತ್ರದಲ್ಲಿ ಸಾಕಷ್ಟು ವಿಶೇಷವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇತಿಹಾಸ ಪ್ರಸಿದ್ಧ ನಾಗಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಕಳ್ಕೊಳ್ತಾರೆ. ಸೊ ಇವತ್ತು ಚಂಪಾಷಷ್ಠಿ ವಿಶೇಷವಾದ ದಿನ. ಅಂದರೆ ಇಲ್ಲಿ ನೋಡ್ಬೋದಾಗಿದೆ, ಎಲ್ಲರೂ ಕೂಡ ಭಕ್ತರು ತಮ್ಮ ತಮ್ಮ ಊರುಗಳಲ್ಲಿ ಗ್ರಾಮಗಳಲ್ಲಿ ಬೆಳೆಯುವಂತಹ ಕಾಳು ಮೆಣಸು, ಕಾಫಿ, ಏಲಕ್ಕಿ ಮತ್ತು ಭತ್ತ, ಹೀಗೆ ವಿವಿಧ ಧಾನ್ಯಗಳು, ಹಣ್ಣು, ಫಲ ತಾಂಬೂಲಗಳನ್ನು ಕೂಡ ಈ ಒಂದು ತೇರಿಗೆ ಎರಚ್ತಾರೆ. ತೇರಿಗೆ ಎರಚಿ ಅವರು ಏನು ತಮ್ಮ ಸೇವೆಯನ್ನು ಮಾಡುವಂಥದ್ದು, ಅದನ್ನು ಇಲ್ಲಿ ಎರಕಿಕೊಳ್ಳುವಂಥದ್ದನ್ನು ನೋಡ್ಬೋದಾಗಿದೆ. ಎಲ್ಲರೂ ಕೂಡ ಅದನ್ನು ಹೆಕ್ಕಿಕೊಳ್ತಾರೆ. ಏನು ಕಾಳು ಮೆಣಸು ಮತ್ತು ಬೇರೆ ಎಲ್ಲ ಪದಾರ್ಥಗಳನ್ನು ಎಸ್ತಿರ್ತಾರೆ, ಅದನ್ನು ತೆಗೆದುಕೊಂಡು ಮನೆಗೆ ಹೋಗುವಂಥದ್ದು. ಮತ್ತು ಆ ಒಂದು ಕಾಳು ಮೆಣಸನ್ನೆಲ್ಲ ತಿಂದರೆ ತುಂಬ ಆರೋಗ್ಯ ಬರುತ್ತೆ ಅನ್ನೋ ನಂಬಿಕೆ ಕೂಡ ಇರುವಂಥದ್ದು. ಸೊ ಆದ್ದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತರು ಬಂದಿದ್ದಾರೆ. ಸೊ ರಥೋತ್ಸವ ಕೂಡ ಈಗ ನೆರವೇರುತ್ತಾ ಇರುವಂಥದ್ದು. ವೃಶ್ಚಿಕ ಲಗ್ನದಲ್ಲಿ ಇವತ್ತಿನ ರಥೋತ್ಸವ ನಡೀತಾ ಇದೆ. ಸೊ ಚಂಪಾಷಷ್ಠಿಯ ವಿಶೇಷವಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಗಳಲ್ಲಿ ಮಾಡಲಾಗಿದೆ. ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಸ್ವತಃ ಇಲ್ಲಿಗೆ ಇವತ್ತು ಭೇಟಿ ನೀಡಿದ್ದಾರೆ. ಸಾಕಷ್ಟು ಸಂಖ್ಯೆಯ ಭಕ್ತರು ಇಲ್ಲಿಗೆ ಬಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಇವತ್ತು ನಾಡಿನಾದ್ಯಂತ ಚಂಪಾಷಷ್ಠಿಯ ಸಂಭ್ರಮ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ಚಂಪಾಷಷ್ಠಿಯ ರಥೋತ್ಸವದ ಸಂಭ್ರಮ ಮನೆ ಮಾಡಿದ್ದೆ. ಈಗ ನೋಡ್ಬೋದಾಗಿದೆ ಉಮಾಮಹೇಶ್ವರ ತೇರನ್ನು ಈಗ ಎಳೀತಾ ಇದ್ದಾರೆ. ಸೊ ಉಮಾಮಹೇಶ್ವರ ತೇರ್ ಆದ ನಂತರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಳಿತಿರುವಂತಹ ಬ್ರಹ್ಮರಥವನ್ನು ಕೂಡ ಎಳೆಯುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡೆಯುವಂಥದ್ದು ಮತ್ತು ಈ ಒಂದು ಮಹೋತ್ಸವದಲ್ಲಿ ಭಾಗಿಯಾಗ ಕೆಲಸಕ್ಕೂ ಕೂಡ ಈಗ ಮುಂದಾಗಿರುವಂಥದ್ದು. ಅಂದರೆ ಏನು, ಪ್ರತಿ ವರ್ಷ ಚಂಪಾಷಷ್ಠಿಯ ಸಂಭ್ರಮ ಶ್ರೀ ಕ್ಷೇತ್ರದಲ್ಲಿ ಸಾಕಷ್ಟು ವಿಶೇಷವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇತಿಹಾಸ ಪ್ರಸಿದ್ಧ ನಾಗಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಕಳ್ಕೊಳ್ತಾರೆ. ಸೊ ಇವತ್ತು ಚಂಪಾಷಷ್ಠಿ ವಿಶೇಷವಾದ ದಿನ. ಅಂದರೆ ಇಲ್ಲಿ ನೋಡ್ಬೋದಾಗಿದೆ, ಎಲ್ಲರೂ ಕೂಡ ಭಕ್ತರು ತಮ್ಮ ತಮ್ಮ ಊರುಗಳಲ್ಲಿ ಗ್ರಾಮಗಳಲ್ಲಿ ಬೆಳೆಯುವಂತಹ ಕಾಳು ಮೆಣಸು, ಕಾಫಿ, ಏಲಕ್ಕಿ ಮತ್ತು ಭತ್ತ, ಹೀಗೆ ವಿವಿಧ ಧಾನ್ಯಗಳು, ಹಣ್ಣು, ಫಲ ತಾಂಬೂಲಗಳನ್ನು ಕೂಡ ಈ ಒಂದು ತೇರಿಗೆ ಎರಚ್ತಾರೆ. ತೇರಿಗೆ ಎರಚಿ ಅವರು ಏನು ತಮ್ಮ ಸೇವೆಯನ್ನು ಮಾಡುವಂಥದ್ದು, ಅದನ್ನು ಇಲ್ಲಿ ಎರಕಿಕೊಳ್ಳುವಂಥದ್ದನ್ನು ನೋಡ್ಬೋದಾಗಿದೆ. ಎಲ್ಲರೂ ಕೂಡ ಅದನ್ನು ಹೆಕ್ಕಿಕೊಳ್ತಾರೆ. ಏನು ಕಾಳು ಮೆಣಸು ಮತ್ತು ಬೇರೆ ಎಲ್ಲ ಪದಾರ್ಥಗಳನ್ನು ಎಸ್ತಿರ್ತಾರೆ, ಅದನ್ನು ತೆಗೆದುಕೊಂಡು ಮನೆಗೆ ಹೋಗುವಂಥದ್ದು. ಮತ್ತು ಆ ಒಂದು ಕಾಳು ಮೆಣಸನ್ನೆಲ್ಲ ತಿಂದರೆ ತುಂಬ ಆರೋಗ್ಯ ಬರುತ್ತೆ ಅನ್ನೋ ನಂಬಿಕೆ ಕೂಡ ಇರುವಂಥದ್ದು. ಸೊ ಆದ್ದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತರು ಬಂದಿದ್ದಾರೆ. ಸೊ ರಥೋತ್ಸವ ಕೂಡ ಈಗ ನೆರವೇರುತ್ತಾ ಇರುವಂಥದ್ದು. ವೃಶ್ಚಿಕ ಲಗ್ನದಲ್ಲಿ ಇವತ್ತಿನ ರಥೋತ್ಸವ ನಡೀತಾ ಇದೆ. ಸೊ ಚಂಪಾಷಷ್ಠಿಯ ವಿಶೇಷವಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಗಳಲ್ಲಿ ಮಾಡಲಾಗಿದೆ. ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಸ್ವತಃ ಇಲ್ಲಿಗೆ ಇವತ್ತು ಭೇಟಿ ನೀಡಿದ್ದಾರೆ. ಸಾಕಷ್ಟು ಸಂಖ್ಯೆಯ ಭಕ್ತರು ಇಲ್ಲಿಗೆ ಬಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.